ಹಾಯ್ ಹಲೋ ವೆಲ್ಕಮ್ ಟು ಹರ್ಷ ಮತ್ತು ವ್ಲಾಗ್ಸ್. ಇದು ಸೋಮವಾರದ ವ್ಲಾಗು. ಏನು ಅಂದರೆ ನನಗೆ ಡೆಲಿವರಿಯಾಗಿ 3 ಮಂತ್ಸ್ ಆಯಿತು ಅಲ್ವಾ. ಸೊ ದಟ್ ಗಂಗಮ್ಮನ ಪೂಜೆ ಮಾಡ್ತಾಯಿದ್ರು. ಗಂಗಾ ಪೂಜೆ ಅಂದರೆ ಇಷ್ಟು ದಿವಸ ಬರೀ ಬಿಸಿನೀರು ಮಾತ್ರ ಮುಟ್ತಾಯಿದ್ದೆ, ತಣ್ಣೀರು ಮುಟ್ತಾ ಇರಲಿಲ್ಲ. ಸೊ ಇವತ್ತು ಪೂಜೆ ಮಾಡ್ತಾಯಿದ್ದಾರೆ. ತಣ್ಣೀರು ಅಂದರೆ ಇವತ್ತಿಂದ ತಣ್ಣೀರು ಮುಟ್ಬೋದು ಅನ್ನೋ ರೀತಿ ಸಣ್ಣದಾಗಿ ಒಂದು ಪೂಜೆ ಅಷ್ಟೇ. ಇದ್ರ ಜೊತೆ ಗೆಟ್ ರೆಡಿ ವಿತ್ ಮೀ ಅಂತ ವಿಡಿಯೋ ಕೂಡ ಮಾಡಿದ್ದೀನಿ ಶಾರ್ಟ್. ಸೊ ಅದನ್ನು ವಾಚ್ ಮಾಡಿ. ಏನು ಅಂದರೆ ನಮ್ಮ ಕರ್ನಾಟಕದಲ್ಲಿ ಅನಿಸುತ್ತೆ ತುಂಬ ಥರ ಒಂದೊಂದು ಪ್ರದೇಶದಲ್ಲೂ ಒಂದೊಂದು ಥರ ಶಾಸ್ತ್ರ ಸಂಪ್ರದಾಯ ಎಲ್ಲ ಇರೋದು. ಏನು ಅಂದರೆ 100 ಕಿಲೋಮೀಟರ್ಗೂ ಒಂದೊಂದು ಥರ ಶಾಸ್ತ್ರಗಳು ಮಾಡ್ತಾರೆ. ಬರೀ ಶಾಸ್ತ್ರನೇ ಅಲ್ಲ, ತಿಂಡಿ, ಊಟ ಮತ್ತು ಭಾಷೆ ಕೂಡ ಬದಲಾಗುತ್ತೆ. ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಒಂದು ಕೊಡದಲ್ಲಿ ನೀರು ಹಿಡ್ಕೊಂಡು ಎಲೆ ಕಲಶ ಪ್ರತಿಷ್ಠಾಪನೆ ಅಂತಾರಲ್ಲ, ಹಾಗೆ ಕಲಶ ಇಟ್ಬಿಟ್ಟು ಅದಕ್ಕೆ ಎಲ್ಲರೂ ಪೂಜೆ ಮಾಡಿದ್ವಿ. ಅಮ್ಮ, ನಾನು, ನನ್ನ ಸಿಸ್ಟರು, ಹಾಗೆ ನಮ್ಮ ಆಂಟಿ ಕೂಡ ಬಂದಿದ್ದರು, ಅವರು ಪೂಜೆ ಮಾಡಿದ್ರು. ಹಾಗೆ ಗಂಗಾ ದೇವತೆಗೆ ಹಾಲು ತುಪ್ಪ ಬಿಟ್ಟು ಪೂಜೆ ಮಾಡಿದ್ವಿ. 2 ಎಲೆ, ಅಡಿಕೆ, ಬಾಳೆಹಣ್ಣು, ಆಮೇಲೆ ಚಿಗಳಿ, ತೊಮಟ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಆಮೇಲೆ ಏನು ಅಂದರೆ ಮಡ್ಲು ತುಂಬಿಟ್ಟು ಆ ಕೊಡನ ತಲೆ ಮೇಲೆ ಹೊತ್ಕೊಂಡು ಹೋಗಿ ದೇವ್ರ ಮನೇಲಿಟ್ಟು ಪೂಜೆ ಮುಗೀತು. ಸೊ ಪೂಜೆ ಎಲ್ಲ ಆದಮೇಲೆ ಸ್ವೀಟ್ ಮಾಡಲೇಬೇಕಲ್ವ. ಸೊ ಅದಕ್ಕೆ ಮನೆಯಲ್ಲಿ ಹೋಳಿಗೆ, ಕರ್ಗಡ್ಬು, ಅನ್ನ, ಸಾಂಬಾರು, ಪಲ್ಯ ಎಲ್ಲ ಸ್ಪೆಷಲಾಗೆ ಮಾಡಿದರು. ತಿಂದ್ವಿ, ಬಟ್ ಅದು ಶಾರ್ಟ್ ತೊಗೊಳಕ್ಕಾಗಲಿಲ್ಲ. ಸೊ ಹೀಗೆ ಇವತ್ತಿನ ವ್ಲಾಗ್ ಆಯಿತು. ಡೇ ಫುಲ್ ಬಿಸಿ ಥರ ಇತ್ತು ಇವತ್ತು. ಹಾಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವ್ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಅಂತ ಕೂಡ ಕಮೆಂಟ್ ಮಾಡಿ. ಅದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ಏನು ಅಂದರೆ ಡೈಲಿ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಆಂಟಿ ನನಗೆ ಅಂಗ್ನೂಲು ಅಂದರೆ ಅಂಗ್ನೂಲು ಅಂತಾರೆ, ಕೆಲವು ಕಡೆ ಕಂಕಣ ಅಂತಾರೆ. ಸೊ ಅದನ್ನು ಕಟ್ತಾಯಿದ್ರು. ಎಲ್ಲರೂ ಪೂಜೆಗೆ ಅಂತ ಕಟ್ಕೊಂಡ್ವಿ. ದೆನ್ ನನ್ನ ಕೈಲೇ ಪೂಜೆ ಮಾಡಿಸಿದ್ರು. ಕಾಯಿ ಹೊಡೆದು ಉದ್ದಿನ ಕಡ್ಡಿಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಹಾಲು ತುಪ್ಪ ಬಿಟ್ಟು ಅಕ್ಷತೆ ಹಾಕಿ ಪೂಜೆ ಮಾಡಿದೆ. ದೆನ್ ನನ್ನ ಸಿಸ್ಟರ್ ಮಾಡಿದ್ರು, ಅಮ್ಮ ಮಾಡಿದ್ರು, ನಮ್ಮ ಆಂಟಿ ಮಾಡಿದ್ರು, ಹಾಗೆ ನನ್ನ ತಮ್ಮ ಕೂಡ ಮಾಡಿದೆ. ಬಟ್ ಅವನು ಕ್ಯಾಮ್ರಾ ಮುಂದೆ ಬರೋಕ್ಕೆ ಅಷ್ಟು ಇಷ್ಟಪಡಲ್ಲ. ಸೊ ಬಿಹೈಂಡ್ ದ ಕ್ಯಾಮ್ರಾ ಅವನದೇ ಎಲ್ಲ. ಯಾವುದೇ ಒಂದು ಸಣ್ಣ ಪೂಜೆ ಆದರೂ ಕೂಡ ನಾವು ಒಬ್ಬೊಬ್ಬರೇ ಮಾಡ್ಕೊಳೋಕ್ಕಿಂತ ಫ್ಯಾಮಿಲಿ ಜೊತೆ ಸೇರೋದೇ ಒಂದು ಖುಷಿ ನಮಗೆ. ಎಲ್ಲರೂ ಸೇರ್ತಾಯಿದ್ದೀವಿ, ಎಲ್ಲರೂ ಬರ್ತಾರೆ ಅನ್ನೋ ಖುಷಿನೇ ಜಾಸ್ತಿ ಇರುತ್ತೆ. ಸೊ ನನಗೂ ಕೂಡ ಅಷ್ಟೇ, ಒಬ್ಬರೇ ಇರ್ತೀವಿ ಅಥವಾ ಪೂಜೆ ಮಾಡೋದು ಅಥವಾ ಏನಾದರೂ ಫಂಕ್ಷನ್ಸ್ ಇದೆ ಅಂದರೆ ಹೋಗಬೇಕು ಅಂತ. ಯಾಕೆಂದರೆ ಎಲ್ಲರೂ ಸಿಗ್ತಾರೆ, ಎಲ್ಲರ ಜೊತೆ ಮಾತಾಡ್ಬೋದು, ಫ್ಯಾಮಿಲಿ ಟೈಮ್ ಕೊಡ್ಬೋದು ಅಂತ. ನೀವು ಹಾಗೆನಾ ಕಮೆಂಟ್ ಮಾಡಿ ಹೇಳಿ ನನಗೆ. And thank you for watching this video. Bye bye. Enjoy the music.